ಹಾಸನ ನಗರದ ವಲ್ಲಭಾಯಿ ರಸ್ತೆಯಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹವನ ನಡೆಯಿತು. ಶರಣವರಾತ್ರಿಯ ಪ್ರಯುಕ್ತ ವಲ್ಲಭಾಯಿ ರಸ್ತೆಯಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ವಿಶೇಷ ಪೂಜೆ, ಅಲಂಕಾರ, ದೇವಿ ಮಹಾತ್ಮೆ ಪಾರಾಯಣ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಸೆಪ್ಟೆಂಬರ್ 30 ಮಂಗಳವಾರ ಬೆಳಗ್ಗೆಯಿಂದಲೇ ದುರ್ಗಾಷ್ಟಮಿಯ ಪ್ರಯುಕ್ತ ದೇವಾಲಯದಲ್ಲಿ ವಿಶೇಷ ದುರ್ಗಾ ಹೋಮವನ್ನು ಏರ್ಪಡಿಸಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಹೋಮದಲ್ಲಿ ಪಾಲ್ಗೊಂಡು ದೇವಿಯ ದರ್ಶನ ಪಡೆದು ಪುನೀತರಾದರು. ಎಲ್ಲ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ದೇವಸ್ಥಾನದ ಸಮಿತಿಯ ಅಧ್ಯಕ್ಷ ಮಹಾಂತೇಶ್ ಮಾತನಾಡಿ, ದುಷ್ಟರನ್ನ ಶಿಕ್ಷಿಸುವ ದುರ್ಗೆಯನ್ನ ಆರಾಧಿಸುವುದು, ಪೂಜಿಸುವುದಷ್ಟೇ ಅಲ್ಲ, ದುಷ್ಟತನವನ್ನ ಕೊನೆಗೊಳಿಸುವ ಸ್ಥೈರ್ಯ ಬೆಳೆಸಿಕೊಳ್ಳಬೇಕು. ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಹಾಸನದಲ್ಲಿ ಅಷ್ಟೇ ಅಲ್ಲ, ಮುಖ್ಯವಾಗಿ ರಾಜ್ಯದೆಲ್ಲೆಡೆಯಲ್ಲೂ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಹಾಸನ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಭಕ್ತರನ್ನು ಹೊಂದಿದ್ದು, ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುವ ಮೂಲಕ ಅನ್ನದಾಸೋಹ ಮಾಡಲಾಯಿತು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಯವರ ಆಶೀರ್ವಾದ ಪಡೆಯಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಕಮಲ್ ಕುಮಾರ್ ಹಾಗೂ ದೇವಾಲಯ ಸಮಿತಿ ಉಪಾಧ್ಯಕ್ಷ ಹರೀಶ್ ಮಾತನಾಡಿದರು. ಹಾಸನ ಮಹಾನಗರ ಪಾಲಿಕೆ ಉಪಮೇಯರಾದ ಹೇಮಲತಾ ಕಮಲ್ ಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ದೇವಸ್ಥಾನ ಸಮಿತಿ ಉಪಾಧ್ಯಕ್ಷ ಹರೀಶ್ ಎಚ್ಎನ್, ಜೆಡಿಎಸ್ ಮುಖಂಡ ಕಮಲ್ ಕುಮಾರ್ ಹಾಗೂ ವೀರಶೈವ ಮುಖಂಡ ಕಟ್ಟಾಯ ಶಿವಕುಮಾರ್ ಸಮಿತಿಯ ಎಲ್ಲ ಸದಸ್ಯರು ಹಾಜರಿದ್ದರು. नमस्कारान् समर्पयामि. विद्यासु शास्त्रेषु विवेकदीपेषु आद्येषु वाक्येषु च कात्वदन्या मम त्वकर्तेति महान्तकारे विभ्रामयस्येतदतीव विश्वम्. दुर्गायै नमः. नमस्कारान् समर्पयामि. रक्षांसि यत्रोऽग्रविशाच नागा यत्रारयो तस्य बलानि यत्र दावानलो यत्र तथाप्ति मध्ये तत्र स्थिता त्वं परिपासि विश्वम्. दुर्गायै नमः. नमस्कारान् समर्पयामि. विश्वेश्वरी त्वं परिपासि विश्वं ಮಾತಾಡಿ. ಎಲ್ಲರೂ ಮಹಾಜನತೆಗೆ ಆಯುಧ ಪೂಜೆ ಮತ್ತು ವಿಜಯದಶಮಿಯ ಶುಭಾಶಯ
ವಿಷಯಗಳನ್ನು ಕೋರ್ತಾ ಇವತ್ತು ವಲ್ಲಭಾಯಿ ರಸ್ತೆಯ ದುರ್ಗಾ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಶರನ್ನವರಾತ್ರಿಯ ದಸರಾ ಉತ್ಸವ ಅತ್ಯುತ್ತಮವಾಗಿ ನಡೀತಾ ಬರ್ತಾ ಇದೆ. ನಾನು ಇದೇ ಪ್ರಥಮ ಬಾರಿಗೆ ಈ ಒಂದು ನವರಾತ್ರಿಯ ಈ ಸಂದರ್ಭದಲ್ಲಿ ದುರ್ಗಾಷ್ಟಮಿಯ ಈ ಶುಭ ದಿನದಂದು ಈ ಒಂದು ಹೋಮದಲ್ಲಿ ಭಾಗವಹಿಸುವಂತಹ ಅವಕಾಶವನ್ನ ತಾಯಿ ದುರ್ಗಾದೇವಿ ಕಲ್ಪಿಸಿಕೊಟ್ರು. ಅದಕ್ಕಾಗಿ ನಾನು ನನ್ನ ಕುಟುಂಬ ವಿಶೇಷವಾಗಿ ಈ ದೇವಸ್ಥಾನದ ಸಮಿತಿಯವರಿಗೆ ಆಭಾರಿಗಳಾಗಿದ್ದೇವೆ. ಈ ದೇವಸ್ಥಾನದ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಕೂಡ ಇನ್ನೂ ಉತ್ತಮವಾದಂಥ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೀಬೇಕು. ಈ ಒಂದು ವಿಧಿವಿಧಾನಗಳು ಹಾಸನ ನಗರದ ಸಂಪೂರ್ಣ ಜನತೆಗೆ ಲಭ್ಯ ಆಗಬೇಕು. ಆ ದೃಷ್ಟಿನಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ಈ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಮಿತಿ ಏನಿದೆ ಆ ಸಮಿತಿಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸಮಿತಿ ಸದಸ್ಯರಿಗೆ ತಾಯಿ ಇನ್ನೂ ಹೆಚ್ಚಿನ ಆಯುಷ್, ಆರೋಗ್ಯ, ಐಶ್ವರ್ಯ, ಅಧಿಕಾರ, ಅಂತಸ್ತುಗಳನ್ನು ನೀಡಿ ಈ ಒಂದು ಶರನ್ನವರಾತ್ರಿಯ ನವರಾತ್ರಿ ಉತ್ಸವ ಇನ್ನೂ ವಿಜೃಂಭಣೆಯಿಂದ ನೆರವೇರುವಂತಹ ಶಕ್ತಿಯನ್ನು ದಯಪಾಲಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಮುಂದಿನ ದಿನಗಳಲ್ಲಿ ಹಾಸನ ನಗರದ ಮಹಾಜನತೆ ಈ ದುರ್ಗಾದೇವಿಯ ಈ ಒಂದು ನವರಾತ್ರಿ ಉತ್ಸವಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದುರ್ಗಾದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿಶೇಷವಾಗಿ ವಿನಯಪೂರ್ವಕವಾದಂಥ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಇಂದು ಶರನ್ನವರಾತ್ರಿಯ ಪ್ರಯುಕ್ತ ವಿಶೇಷವಾದ ದುರ್ಗಾಷ್ಟಮಿ ಈ ಒಂದು ಶುಭ ದಿವಸದಲ್ಲಿ ದುರ್ಗಾ ಹೋಮವನ್ನು ಏರ್ಪಡಿಸಲಾಗಿದೆ. ಸಾಮೂಹಿಕವಾಗಿ ದುರ್ಗಾ ಹೋಮವನ್ನು ಮಾಡಿ ಎಲ್ಲ ಭಕ್ತರಿಗೆ ಶುಭವನ್ನು ಕೋರಲಾಗಿದೆ. ಈ ಒಂದು ಹೋಮಕ್ಕೆ ಹಾಸನ ನಗರದ ಎಲ್ಲ ಜನತೆಯು ಆಗಮಿಸಿ ಜಗನ್ಮಾತೆಯ ದರ್ಶನವನ್ನು ಪಡೆದು ಆಕೆಯ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ಶರನ್ನವರಾತ್ರಿಯ ಶುಭ ಸಂದರ್ಭದಲ್ಲಿ ಹಾಸನ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸಮಿತಿಯು